ಈ ಕೃಷ್ಣೇಗೌಡರಾಣಿಗೆ ಬುದ್ಧಿಕಲಿಸ್ತೀನಿ ಅಂತ ಬಂದಂತಹ ನಮ್ಮ ಮೇಲಾಯುಧ ಯಾವ ರೀತಿ ಕಾಡಾನೆ ಒಂದು ಗಂಡಾನೆ ಕೇಳಿ ಸಿಕ್ಕಿ ಹತನಾದದನ್ನ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ದು. ಇವಾಗ ಈ ಮುನ್ಸಿಪಾಲಿಟಿ ಮೀಟಿಂಗ್ ಅಲ್ಲಿ ರೇಂಜರ್ ಕೊಟ್ಟಂತಹ ಒಂದು ತೆಗೆದುಕೊಳ್ಳುವಂತಹ ಒಂದು ಕಠಿಣ ನಿರ್ಧಾರ ಏನು ಅಂದ್ರೆ, ಪುಂಡಾನೆ ಆದ್ರೆ ಆ ಕೃಷ್ಣೇಗೌಡರನ್ನ ಶೂಟ್ ಮಾಡಿಬಿಡಿ ಎನ್ನುವಂತಹ ಮಾತು ಅನುಗುಣವಾಗಿ ಅಧ್ಯಾಯ 11ರಲ್ಲಿ ಈ ಫಾರೆಸ್ಟರ್ ನಾಗರಾಜ ಮತ್ತು ಗಾರ್ಡ್ ರಾಮಪ್ಪ ಇಬ್ಬರು ಕೂಡ ಕೃಷ್ಣೇಗೌಡರ ತೋಟದ ಮೂಲೆಯಲ್ಲಿ ಬಂದು ಹೊಂಚಾಕಂಡು ಕುಳಿತಿದ್ದಾರೆ. ಹೊಂಚಾಕಂಡು ಕುಳಿತಿರುವಂತಹ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಕೃಷ್ಣೇಗೌಡರ ತೋಟ ಕಾಣ್ತಾ ಇದೆಯಲ್ವಾ, ಆ ತೋಟದ ಮೂಲೆಯಲ್ಲಿ ಆ ನಾಗರಾಜ ಮತ್ತು ರಾಮಪ್ಪ ಇಬ್ಬರು ಕೂಡ ಕಂಡಲಿ ಗುಂಡು ಕೃಷ್ಣೇಗೌಡರನಿಗೆ ಕಂಡಲಿ ಗುಂಡು ಹೊಡೆಯೋದಕ್ಕೆ ಕಾಯ್ದು ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಆ ನಾಗರಾಜ ಏನಾದ ರಾಮಪ್ಪ ಮತ್ತು ನಾಗರಾಜನ ನಡುವೆ ನಡೆಯುವಂತಹ ಸಂಭಾಷಣೆ, ಆ ಕೊನೆಯಲ್ಲಿ ನಾಗರಾಜ ಯಾವ ರೀತಿ ಕಣ್ಮರೆಯಾದ ಅನ್ನೋದನ್ನ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿ ನೋಡಿ, ಕೃಷ್ಣೇಗೌಡರ ತೋಟದ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಆಯಕಟ್ಟಿನ ಗುಂಡಿಯಲ್ಲಿ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕುಳಿತಿದ್ದ. ಅಂಡರ್ಲೈನ್. ನಾಗರಾಜ ಎಲ್ಲಿ ಕೋವಿ ಹಿಡಿದು ಕುಳಿತಿದ್ದ? ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯ ಬಿಳಿ ಬೂರುಗದ ಮರದ ಕೆಳಗೆ, ಒಳ್ಳೆ ಆಯಕಟ್ಟಿನ ಒಳ್ಳೆ ಗಂಡಿಯಲ್ಲಿ. ಬಹುಶಃ ಅದು ಗುಂಡಿ ಅಂತ ಇರ್ಬೋದು ಅಥವಾ ಗಂಡಿ ಅಂತ ಇದೆ, ಅದನ್ನ ನೋಡೋಣ. ಹಾಗೇನೆ ಬರೀರಿ. ನಾಗರಾಜ ಒಬ್ಬನೇ ಕೋವಿ ಹಿಡಿದು ಕುಳಿತಿದ್ದ. ಆತ ಕುಳಿತಿದ್ದ ಆ ಗಂಡಿ ಭಾರಿ ಹೆಸರುವಾಸಿಯಾದ ಶಿಕಾರಿ ಗುಂಡಿ ಅನ್ನೋದು. ಶಿಕಾರಿ ಅಂದ್ರೆ ಬೇಟೆಯಾಡುವಂಥದ್ದು. ಅದು ಭಾರಿ ಹೆಸರುವಾಸಿಯಾದಂಥದ್ದು. ಅಲ್ಲಿ ಎಲ್ಲಾ ಪ್ರಾಣಿಗಳು ಹಾದು ಹೋಗುವಂತ ಜಾಗ. ಅಲ್ಲಿ ಈ ಫಾರೆಸ್ಟರ್ ನಾಗರಾಜ ಆ ಕೃಷ್ಣೇಗೌಡರ ಆನೆಗೆ ಶೂಟ್ ಮಾಡೋದಕ್ಕೆ ರಾತ್ರಿ ಹೊತ್ತು ಅಲ್ಲಿ ಕಾಯ್ಕೊಂಡು ಕುಂತಿದ್ದಾರೆ. ಆಗ ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಆ ಗಂಡಿಯ ಮೂಲಕವೇ ಹಾದು ಹೋಗಬೇಕಾ? ಆ ಜಾಗದಿಂದ ಇತ್ತಲ್ಲ, ಆ ಜಾಗದಲ್ಲೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ, ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹೋಗ್ಬೇಕಾದ್ರೆ ಅದು ಒಂದೇ ಪ್ರಾಣಿಗಳು ಹೋಗುವಂತ ಜಾಗ. ಆ ಕಾಡು ಪ್ರಾಣಿಗಳು ಬೇಟೆಯಾಡಬೇಕಾದ್ರೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಯಾವ ರೀತಿ ಒಂದು ಜಾಗ ಇತ್ತಲ್ಲ, ಆ ಜಾಗವೇ ಶಿಕಾರಿ ಗಂಡಿ ಅನ್ನುವಂಥದ್ದು. ಅಲ್ಲಿ ಇವರು ನಾಗರಾಜ ಕಾಯ್ಕೊಂಡು ಕುಂತಿದ್ದಾರೆ. ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ 100 ವರ್ಷಗಳಿಂದ ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿತ್ತು. ಅದು ಓಡಾಡಿ ಆ ಜಾಗ ಅನ್ನುವಂಥದ್ದು ಗಟ್ಟಿಯಾಗಿತ್ತು. ಬಹುಶಃ 100 ವರ್ಷಗಳ ಹಿಂದೆ ತಮಿಳುನಾಡಿನ ಮುದುಮಲೈಯಿಂದ ಮಹಾರಾಷ್ಟ್ರದವರೆಗೂ ಒಪ್ಪಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳುದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ ಇರಬೇಕೋ? ತಮಿಳುನಾಡಿನ ಮುದುಮಲೆಯಿಂದ ಮಹಾರಾಷ್ಟ್ರದವರೆಗೂ ಕೂಡ ಹಬ್ಬಿರುವಂತಹ ಈ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ, ಪಶ್ಚಿಮ ಘಟ್ಟಗಳು, ಆ ಪಶ್ಚಿಮ ಘಟ್ಟಗಳಲ್ಲಿ ಆ ಪ್ರಾಣಿಗಳು ಹೋಗ್ಬೇಕಾದ್ರೆ ಆ ಜಾಗವನ್ನ ಮಾಡ್ಕೊಂಡಿದ್ದು. ಕಾಡು ಪ್ರಾಣಿಗಳ ಸುತ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಅಲ್ಲಲ್ಲಿ ತೋಟ, ಗದ್ದೆ ಮುಂತಾದ 108 ವಿಘ್ನಗಳು ತಲೆದೋರಿವೆ. ಅಂದ್ರೆ ಮನುಷ್ಯನ ಈ ವಸಾಹತುಶಾಹಿ ನೀತಿಯಿಂದ ಎಲ್ಲಾ ಕಡೆ ಕಾಡು ಕಡಿಯುವಂಥದ್ದು, ಹೋಗಿ ಮನೆ ಮಾಡ್ಕೊಳ್ಳುವಂಥದ್ದು, ನಾಡು ಮಾಡುವಂಥದ್ದು, ಅಥವಾ ಬೇಸಾಯಕ್ಕೆ ಅವನಿಗೆ ಕೃಷಿಗೆ ಭೂಮಿಯನ್ನೆಲ್ಲ ಕಡಿದು ಅವನು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಲ್ಲಿ ತೋಟ, ಗದ್ದೆ ಎಲ್ಲನೂ ಕೂಡ ಆ ಪ್ರಾಣಿಗಳಿಗೆ ತೊಂದರೆ ಕೊಡೋದಕ್ಕೋಸ್ಕರ ಮನುಷ್ಯ ನಿರ್ಮಿಸಿಕೊಂಡಿದ್ದಾನೆ. ಹಾಗೆಂದು ಅವುಗಳ ಚಿತ್ತ ಭಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನು ನಾವು ಬದಲಿಸಲು ಸಾಧ್ಯವೇ? ಈಗಲೂ ಅಳಿದುಳಿದ ಕಾಡು ಪ್ರಾಣಿಗಳು ಆ ಹಾದಿಯಲ್ಲೇ ಓಡಾಡುತ್ತವೆ. ಅಂದ್ರೆ ಮನುಷ್ಯ ಇವನ ವಸಾಹತು ನೀತಿಯಿಂದ ಕಾಡು ಪ್ರಾಣಿಗಳು ವಾಸ ಮಾಡುವಂತ ಜಾಗದಲ್ಲೆಲ್ಲ ಇವನು ತನ್ನ ವಸಾಹತು ನೀತಿಯನ್ನ ಅಂತಂದ್ರೆ, ಪ್ರಾಣಿಗಳು ಸುಮ್ಮನೆ ಬಿಡ್ತಾವ, ಇದು ನನ್ನ ಜಾಗ, ನಾವು ಓಡಾಡಿರೋ ಜಾಗ, ನೀವು ಬಂದು ಸೇರ್ಕೊಂಡಿರೋದು ಅಂತೇಳಿ ಅಲ್ಲಿ ಓಡಾಡ್ತಾರೆ. ಏನಾಯ್ತು ನೋಡಿ, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ಸಿನಲ್ಲಿ ಎಷ್ಟೋ ಬಾರಿ ಗಮನಕ್ಕೆ ಬಂದಿತ್ತು. ಬೇರೆ ಪ್ರಾಣಿಗಳ ತರ ಗರ್ಜಿಸ್ಕೊಂಡು ಅಥವಾ ಶಬ್ದ ಮಾಡ್ಕೊಂಡು ಬರೋದಿಲ್ಲ ಆನೆ. ನಿಧಾನಕ್ಕೆ ನಿಶ್ಶಬ್ದವಾಗಿ ಅದು ಬಂದು ಆ ದಾಳಿ ಮಾಡ್ತದೆ. ಇದಕ್ಕೆ ನಾಗರಾಜಿಗೆ ಇವನಿಗೆ ಸಾಕಷ್ಟು ಅನುಭವಗಳಾಗಿತ್ತು ಕಾಡೊಳಗೆ.
ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಒಂಚೂರು ಸರ್ ಅಂದ್ರೆ ಸಾಕು, ಈ ಕಡೆ ಆ ಕಡೆ ಎಲ್ಲ. ಏನಾದ್ರು ನಾವೇನಾದ್ರೂ ಒಂದು ಬೇಟೆಗೆ ಹೋದ್ರೆ ರಾತ್ರಿ ಹೊತ್ತು ಏನಾದ್ರು ಆ ಕಡೆ ಈ ಕಡೆ ಏನಾದ್ರು ಒಂದು ಶಬ್ದ ಬಂದ್ರೆ ಮೈ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತವೆ ಸರ್ರ. ಹಂಗೇನೆ ಇವನು ಕೂಡ ಮೈಯೆಲ್ಲ ಕಣ್ಣಾಗಿದ್ದ. ಇದು ಸಾಕಿದ ಆನೆಯಾದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರೋದಿಲ್ಲ ಅನ್ನೋದೇ ಅವನ ಧೈರ್ಯ. ಅಂದ್ರೆ ಊರಾನೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಶಬ್ದ ಮಾಡ್ಕೊಂಡು ಬರ್ತದೆ. ಕಾಡಾನೆ ಆದ್ದರಿಂದ ಇದು ಕಾಡಾನೆ ಅಂತಂದ್ರೆ ಬಹಳ ಸೂಕ್ಷ್ಮ ಬರ್ತದೆ, ಇದು ಊರಾನೆ ಆದ್ದರಿಂದ ಶಬ್ದ ಮಾಡ್ಕೊಂಡು ಬರ್ತದೆ ಅನ್ನುವಂಥದ್ದು ಇವನು ಒಂಚೂರು ಧೈರ್ಯ. ಹಂಗಾಗಿ ಈ ದಾರಿಯಲ್ಲಿ ಇದ್ದಕ್ಕಿದ್ದಾಗೆ ಶಬ್ದಾಯ್ತ. ಆ ಪ್ರಾಣಿಗಳು ಬರ್ತಾಯಿತ್ತಲ್ಲ, ಆ ಕಡೆಯಿಂದ ಒಂದೊಂದೇ ಹೆಜ್ಜೆ ಸಪ್ಪಳ ಬರ್ತಾ ಇದೆ. ತಕ್ಷಣ ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ. ಕೋವಿ ಅಂದ್ರೆ ಬಂದೂಕನ ಹೀಗೆ ರೆಡಿ ಮಾಡಿ ಇಟ್ಕೊಂಡ. ಬಂದ್ರೆ ಆ ಕಡೆಯಿಂದ ಬರ್ತಾ ಇದೆಯಲ್ಲ, ಅದಕ್ಕೆ ಶೂಟ್ ಮಾಡೋದಿಕ್ಕೆ ರಾಮಪ್ಪ ಕೋವಿ ಹಿಡಿದು ಓಡಿ ಬರುತ್ತಿದ್ದ. ರಾಮಪ್ಪ ಅಂದ್ರೆ ಇಲ್ಲಿ ಇನ್ನೊಬ್ಬ ಬರ್ತಾನೆ, ಗಾರ್ಡ್ ರಾಮಪ್ಪ ಅಂದ್ರೆ ಅವನು ನಾಗರಾಜನ ಜೊತೆಲೆ ಹೋಗಿದ್ದಂತ. ಫಾರೆಸ್ಟ್ ನಾಗರಾಜ ಮತ್ತು ಗಾರ್ಡ್ ರಾಮಪ್ಪ ಇಬ್ಬರು ಕೂಡ ಅಲ್ಲಿ ಬೇಟೆಯಾಡೋದಕ್ಕೆ ಹೋಗಿದ್ದಾರೆ. ಯಾರನ್ನ? ಕೃಷ್ಣೇಗೌಡರ ಆನೆ ಹೊಡೆಯೋದು. ಆ ಕಡೆಯಿಂದ ಗಾರ್ಡ್ ರಾಮಪ್ಪ ಓಡ್ ಬರ್ತಾ ಇದ್ದಾನೆ. ಬಂದವನು ಏನ್ ಹೇಳ್ತಾನೆ ಅಂಡರ್ಲೈನ್ ಮಾಡಿ, ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಕೇಂದ. ಸಾರ್ ಆನೆ ಇದೆಯಲ್ಲ ಬೇಲಿ, ಆ ಕೃಷ್ಣೇಗೌಡರು ತೋಟ ಇತ್ತಲ್ಲ ಬೇಲಿ, ಆ ಬೇಲಿನ ದಾಟೋಯ್ತು ಸಾರ್. ನಾಗರಾಜನಿಗೆ ರೇಗೋಯ್ತು. ನೀನೇನ್ ಕತ್ತೆ ಕಾಯ್ತಿದ್ಯೇನೋ, ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿಮ್ಗೆ ಎಂದು ರೇಗಿದ. ರಾಮಪ್ಪ, ಆ ಮುನ್ಸಿಪಾಲಿಟಿ ಮೀಟಿಂಗ್ ಅಲ್ಲಿ ಹೇಳಿದ್ರೆ ಕೇಳಿಸಿಲ್ವ ನಿನ್ಗೆ? ಆ ಲಾಯ ಬಿಟ್ಟು ಹೊರಗಡೆ ಬಂತು ಅಂತ ಹೇಳಿದ್ರೆ ಶೂಟ್ ಮಾಡ್ಬೋದು ಅಂತ. ನೀನೇನು ಬಂದಿದ್ಯಾ? ಕತ್ತೆ ಕಾಯ್ತಾ ಇದೆಯಾ ನೀನು? ನಿನ್ ಕೈಯಲ್ಲಿ ಏನಿದೆ? ಕೋಲ್ ಇದೆಯಾ? ಬಂದೂಕ ಇದೆಯಾ? ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿಮ್ಗೆ ಅಂತ ನಾಗರಾಜ ಗಾಡ್ ರಾಮಪ್ಪನಿಗೆ ರೇಗೆ ಬಿಟ್ಟ. ಅವಾಗ ರಾಮಪ್ಪ ಹೇಳ್ತಾರೆ, ಏನ್ ಸರ್ ಒಡೆದೇ ಬಿಡ್ಬೇಕಿತ್ತು ಅಂತೀರಾ? ಸರ್ ನಾನೆಲ್ಲ ಸುಮ್ಮನೆ ಅನ್ಕೊಂಡಿದ್ದೆ, ಅದನ್ನ ಗುಂಡಲ್ಲಿ ಒಡೆದೇ ಬಿಡ್ಬೇಕಿತ್ತು ಅಂತೀರಾ ಎಂದು ಗಾಬರಿಯಲ್ಲಿ ರಾಮಪ್ಪ ಕೇಳಿದ. ರಾಮಪ್ಪನಿಗೆ ಸುಮ್ಮನೆ ಎಲ್ಲೋ ಅದನ್ನ ಜನಗಳನ್ನ ಬಾಯಿ ಮುಚ್ಚಿಸೋದಕ್ಕೋಸ್ಕರ ಮಾತಾಡಿದ್ದಾರೆ ಅಂತ ಅನ್ಕೊಂಡಿದ್ದು. ಈ ನಾಗರಾಜ ರಿಯಲ್ ಆಗಿ ಶೂಟ್ ಮಾಡೋದಕ್ಕೆ ಅಂತಾನೆ ಬಂದ್ಬಿಟ್ಟಿದ್ದಾನೆ. ಇವನಿಗೆ ಭಯ ಬಿಟ್ಟು, ಸಾರ್ ಹೊಡೆದೇ ಬಿಡ್ಬೇಕು ಅಂತಿದ್ರ ಅಂತ ಗಾಬರಿಯಲ್ಲಿ ಕೇಳ್ತಾರೆ. ಕೈಯ ಕೋವಿ ಹಿಡ್ದಿದ್ಯೋ ಇನ್ನೇನಾದ್ರೂ ಹಿಡ್ದಿದ್ಯೋ ಬೇಕುಫ? ನಾಗರಾಜ ಉಳಿದು ಬಿದ್ದ. ನೀನ್ ಎಂತ ಮನುಷ್ಯನೇನೆ? ಕೈಯಲ್ಲಿ ಏನು ಹಿಡ್ಕೊಂಡಿದ್ಯಾ ನೀನು? ಬಂದೂಕ ಹಿಡ್ಕೊಂಡಿದ್ಯಾ? ಏನ್ ಹಿಡ್ಕೊಂಡಿದ್ಯಾ? ನೀನ್ ಏನು ನೀನು ಕಾರ್ಡ್ ನೀನು? ತಕ್ಷಣ ರಾಮಪ್ಪ ಅವಕ್ಕಾದಂತಂದ್ರೆ ಒಂದೇ ಸಲ ಶಾಕ್ ಆಗೋದ, ಆಶ್ಚರ್ಯ. ಅವನಿಗೆ ನಾಗರಾಜ ಆನೆಯನ್ನು ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ. ಗಾರ್ಡ್ ರಾಮಪ್ಪನ್ಗೆ ಇವನು ಗೊತ್ತಿಲ್ಲ, ನಾಗರಾಜ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ, ಗುಂಡೊಡೆಯೋದಿಕ್ಕೆ ರೆಡಿಯಾಗಿ ಬಂದಿದ್ದಾನೆ ಆ ಕೃಷ್ಣೇಗೌಡರ ಆನೆಗೆ ಅಂತ. ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಆ ಆನೆಯೇ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೇವೆಂದು ಅವನು ಊಹಿಸಿದ್ದ. ಗಾರ್ಡ್ ರಾಮಪ್ಪ ಏನು ಅನ್ಕೊಂಡಿದ್ದ, ನಮ್ ಕೃಷ್ಣೇಗೌಡರ ಆನೆನಾ ಇಲ್ಲ ಕಾಡಾನೆನ, ನಮ್ಗೇನಾದ್ರು ದಾಳಿ ಮಾಡ್ಕೊಂಡ್ರೆ ನಾವು ಅದಕ್ಕೆ ಗುಂಡೊಡೆಯೋಣ ಆತ್ಮರಕ್ಷಣೆಗೆ, ಅದಕ್ಕೋಸ್ಕರ ನಾವು ಅದನ್ನ ಇಟ್ಕೊಂಡಿದ್ವಿ ಅಂತ ನಾನು ಅನ್ಕೊಂಡಿದ್ರೆ ಈ ಮಾರಾಯ ಏನಪ್ಪ ಈ ನಾಗರಾಜ ಒಡೆಯೋಕೆ ರೆಡಿಯಾಗಿದ್ದಾನಲ್ಲ. ನಾಗರಾಜನ ತೀರ್ಮಾನ ಅವನಿಗೆ ಮುಚ್ಚಾಟದಂತೆ ಕಂಡಿತೋ. ಯಾಕೆ ಸರ್ ಬರ್ತಾ ಇಲ್ಲಪ್ಪ, ಇವರು ಯಾರೋ ಫಾರೆಸ್ಟ್ ನಾಗರಾಜ ತಗೊಂಡಿದ್ದ ತೀರ್ಮಾನ ಸರಿ ಇಲ್ಲ. ಏನ್ ಸಾರ್ ನೀವ್ ಹೇಳೋದು? 2-3 ಇದ್ದಾಗೆ ಕಾಣ್ತೋ. ಏನ್ ಸಾರ್ ಒಂದಾನೆ ಅಲ್ಲ ಸಾರ್, 2-3 ಇತ್ತು, ಗುಂಪಲ್ಲಿತ್ತು. ಈ ಕೋವಿಡ್ ಅವಕ್ಕೆ ಒಡೆದು ಅರೆ ಬಿಟ್ಟಾದ್ರೆ ಆಮೇಲೆ ನನ್ ಕತೆ ಎಂದ ಗಾಬರಿ. ಏನ್ ಬಂದೂಕದಲ್ಲಿ ಆ ಕೋವಿಡ್ ಹೊಡೆದ ತಕ್ಷಣ ಆನೆ ಸಾಯಿದೆ. ಒಂಚೂರು ಪೆಟ್ಟಾಗಿ ಲೇಟಾಗಿ ಏನಾರ ಕೋಪದಿಂದ ಬಂದ್ರೆ ಅಲ್ಲೇ ಉಸ್ಕಾಕ್ಬಿಡ್ತಾರೆ. 2-3 ಆನೆ ಇದ್ದ ಸಾರ್, ಏನಾರ ಹೊಡೆದು ಒಂಚೂರು ಪೆಟ್ಟಾದ್ರೆ ನಮ್ ಕತೆ ಏನು? ನಮ್ ಕತೆ ಅಷ್ಟೇ. ನಿನ್ನಂತ ಎದುರು ಕುಕ್ಕಲನ್ನ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು ಅಷ್ಟೇ. ಯಾವ ಕಡೆ ಹೋಯ್ತು ಅದ್ನಾರು ಹೇಳೋ ಎಂದು ನಾಗರಾಜ ಸಿಟ್ಟಿನಲ್ಲಿ. ಅಪ್ಪ ರಾಮಪ್ಪ, ನೀನೇನು ಎದುರು ಕುಕ್ಲ ಎಷ್ಟೊಂದು ಎದುರ್ಕೋತಾ ಇದೆಯಲ್ಲ ನೀನು, ಹೋಲಿ ಯಾವ ಕಡೆ ಹೋಗೋ ಆನೆಗಳು ಅದ್ನಾರು ಹೇಳು ಅಂತ ಕೇಳ್ತಾ ಇದ್ದಾನೆ ನಾಗರಾಜ. ಅವಾಗ ರಾಮಪ್ಪ ಹೇಳ್ತಾನೆ, ಸಾರ್ ಆ ಕೃಷ್ಣೇಗೌಡ ತೋಟ ಇದೆಯಲ್ಲ
ಆ ತೋಟದ ಕತ್ತಲೆನಲ್ಲಿ ಇನ್ನು ಕಪ್ಪಗೆ ಹಬ್ಬಿದ್ದ ಆ ಪರ್ವತದ ಪಂಕ್ತಿಗಳ ಕಾಡನ್ನು ತೋರಿದ. ಆ ಕೃಷ್ಣೇಗೌಡ ತೋಟ ಇದೆಯಲ್ಲ, ತೋಟದ ಪಕ್ಕದಲ್ಲಿ ದೊಡ್ಡ ಕಾಡಿದೆಯಲ್ಲ, ಆ ಕಪ್ಪು ಕತ್ತಲೆಯ ಕಾಡೊಳಗೆ ಆ ಕಡೆ ಹೋಗೋದು ಸಾವ ಅಂತ ಆ ರಾಮಪ್ಪ ಯಾರು ಹೇಳ್ತಾನೆ? ನಾಗರಾಜ ಯೋಚಿಸಿದ. ಅವನಿಗೆ ಒಂದು ಕ್ಷಣ ಆನೆ ಮೇಲೆ ದ್ವೇಷ ಸಾಧನೆ ಮಾಡುವುದು ಅರ್ಥ ಏನ ಅನ್ನಿಸಿತೋ. ಕತ್ಲೆಯಲ್ಲಿ ಹೋಗುವ ಅಂತ ನೋಡ್ತಾ ಇದ್ದಾನೆ. ಆ ಕತ್ಲೆಯಲ್ಲಿ ಹೋದ ಸಂದರ್ಭದಲ್ಲಿ ಈ ಆನೆಗಳು ಏನು ಸ್ವಲ್ಪ ಯೋಚಿಸ್ತಾ, ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳೆಲ್ಲ ಒಂದೊಂದಾಗಿ ಮೂಡಿ ಬಂದವ. ಫಾರೆಸ್ಟ್ನವ್ರೇ ಇದಕ್ಕೆ ಫಾರೆಸ್ಟ್ನವ್ರ ವಿರುದ್ಧವಾಗಿ ಇವರು ಕರೆಂಟ್ ಡಿಪಾರ್ಟ್ಮೆಂಟ್, ಟೆಲಿಫೋನ್ ಡಿಪಾರ್ಟ್ಮೆಂಟ್, ಆಮೇಲೆ ಈ ಗಂಗಾಧರ, ಈ ಗಂಧದ ಮರದ ಕಳ್ಳ ಸಾಗಾಣಿಕೆದಾರ ಗಂಗಾಧರ, ಇವರೆಲ್ಲ ಒಟ್ಟಿಗೆ ಈ ಆನೆನ ಮುಂದಲ್ಲಿಟ್ಕೊಂಡು ನನ್ನ ಮೇಲೆ ಅಪವಾದವನ್ನು ತರ್ತಾವ್ರಲ್ಲ, ಏನ್ ಮಾಡೋದು? ಇವತ್ತು ಏನೇ ಆಗಲಿ ಆ ಕೃಷ್ಣೇಗೌಡ ರಾಣಿಗೆ ಅದನ್ನ ಮುಗಿಸ್ಲೇಬೇಕು, ಅದನ್ನ ಸಾಯಿಸಲೇಬೇಕು ಅಂತೇಳಿ ಅವನ ವೈರಿಗಳೆಲ್ಲ ಒಂದೊಂದಾಗಿ ಮುಗಿದ ಮೇಲೆ ಮೂಡಿದಾಗ ಮತ್ತೆ ನಾಗರಾಜನಿಗೆ ಕೋಪ ಹುಟ್ಟಿತು. ನಾಗರಾಜನ ನೋಡಕ್ ಬರ್ತಾ ಇಲ್ಲ, ಅವನಷ್ಟೇ ಕೋಪ ಬಂದು ಕೊನೆಗೆ ಏನ್ ಮಾಡ್ದ? ರಾಮಪ್ಪ ಸಾರ್ ಜೊತೆಗೆ ನಾನು ಬರ್ತೀನಿ ಸಾರ್ ಅಂತ ಕೇಳ್ತಾನೆ. ಯಾರೋ? ರಾಮಪ್ಪ. ಅವಾಗ ರಾಮಪ್ಪನ್ಗೆ ಇವನು ಹೇಳ್ತಾ ಇದ್ದ ನಾಗರಾಜ, ನಾನು ಬರೋವರೆಗೂ ನೀವು ಇಲ್ಲೇ ಬಿದ್ದಿರೋ ಎಂದು ಉಗಿದು ಕೋವಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆಗೆ ಓಡಿ ರಾಮಪ್ಪನ ಎದುರೇ ಕತ್ತಲಲ್ಲಿ ಕರಗಿ ಹೋದ. ನೀನು ಬರ್ತೀಯ ರಾಮಪ್ಪ, ನೀನ್ ಇಲ್ಲೇ ಇರೋ, ನಿನ್ ಕೈಲಿ ಆಗಲ್ಲ ಅಂದ್ಬಿಟ್ಟು ಆ ರಾಮಪ್ಪ ತೋರಿದ್ದಲ್ಲ ಕೃಷ್ಣೇಗೌಡ ತೋಟದ ಪಕ್ಕದಲ್ಲಿ ಆ ಕಾಡುಗಳ ಆ ಸರದಿ ಆ ಲೈನ್ ಇತ್ತಲ್ಲ, ಅದರೊಳಗೆ ಇವನು ಅವನೆದುರೇ ಕಣ್ಣೆದುರೇ ಕರಗಿ ಅವನು ಕತ್ತಲಲ್ಲಿ ಮರೆಯಾದ. ಆ ಹೋದಂತಹ ನಾಗರಾಜ, ಫಾರೆಸ್ಟ್ ನಾಗರಾಜ ಮತ್ತೆ ಏನಾದ್ನೋ ಏನೋ ಗೊತ್ತೇ ಇಲ್ಲ. ಆ ರಾಮಪ್ಪ ಅದೇ ಕೊನೆ ನೋಡಿದ್ದು ಯಾರನ್ನ? ನಾಗರಾಜ. ಮತ್ತೆ ಆ ನಾಗರಾಜ ಆ ಕಾಡನ್ನ ಹುಡಿಕೊಂಡು ಆ ಆನೆನ ಹುಡಿಕೊಂಡು ಹೋದಂದವನು ಏನಾದ? ಆ ಆನೆ ಈ ನಾಗರಾಜನ್ನೇ ಸಾಯಿಸ್ದ, ಅಥವಾ ಈ ನಮ್ಮ ಬೇರೆ ಇನ್ಯಾರು ಕೂಡ ಈ ಗಂಧದ ಸಾಗಾಣಿಕೆಯ ಗಂಗಾಧರ ಅವನ ಗ್ಯಾಂಗ್ ಏನಾದರೂ ಕೂನಿ ಮಾಡ್ತಾ ಅಥವಾ ಅವರ ಕೊಲೆ ಮಾಡ್ತಾ ಅನ್ನೋದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಧನ್ಯವಾದಗಳು.